ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಸಾಮೆಯಿಂದ ಮಾಡಿರೋಂಥ ಖೀರ್. ನಾರ್ಮಲಾಗಿ ಬೇರೆ ಖೀರ್ ಮಾಡ್ತೀವಿ, ಬಟ್ ಸ್ಟಿಲ್ ನಿಮಗೆ ಹೆಲ್ದಿಯಾಗೆ ಟೇಸ್ಟಿಯಾಗೇ ಇರಬೇಕಂತ ಈ ಸರಿ ಸಾಮೆಯಿಂದ ಮಾಡಿರೋಂಥ ಖೀರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡೋಣ ಬನ್ನಿ. ನಾನಿಲ್ಲಿ 1/4 ಕಪ್ ಒಣದ್ರಾಕ್ಷಿ ತೊಗೋತಾ ಇದ್ದೀನಿ, ಹಾಗೆ 1/4 ಕಪ್ ಗೋಡಂಬಿ ಮತ್ತು 1/4 ಕಪ್ ಬಾದಾಮಿ, 1/4 ಕಪ್ ಪಿಸ್ತಾ, ಹಾಗೆ ಅರ್ಧ ಕಪ್ಪು ಸಕ್ಕರೆ, 1 ಟೀ ಸ್ಪೂನ್ ಏಲಕ್ಕಿ ಪೌಡರ್, ಅರ್ಧ ಕಪ್ಪು ತುಪ್ಪ, ಹಾಗೆ 1 ಕಪ್ ಸಾಮೆ, ಲಿಟಲ್ ಮಿಲೆಟ್ ಅಂತ ಕರಿತೀವಿ. ಇದೆಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಅರ್ಧ ಲೀಟ್ರು ಹಾಲು ತೊಗೋತಿದ್ದೇನೆ, ಹಾಗೆ 300 ಗ್ರಾಮಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್, ಮತ್ತು ಕೇಸರಿ ಸ್ವಲ್ಪ. ಇವಾಗ ಮಿಲ್ಲೆಟ್ ಏನು ತೊಗೊಂಡಿರ್ತೀವೋ ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ನೆನೆಸ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು. ಇದು ಸ್ವಲ್ಪ ನೆನೆಯೋ ಅಷ್ಟರಲ್ಲಿ ಹಾಲು ಏನು ತೊಗೊಂಡಿರ್ತೀವೋ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಇವಾಗ ಹಾಲು ಕಾದಿದೆ, ಖೀರ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರಲ್ಲಿ ನೀವು ತೊಗೊಂಡಿರೋಂಥ ನೆನೆಸಿಟ್ಟಿರೋ ಮಿಲ್ಲೆಟ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ 1:3 ವಾಟರ್ ಹಾಕಬೇಕಾಗತ್ತೆ. ಈಗ ನಾನು 1 ಕಪ್ ಸಾಮೆ ತೊಗೊಂಡಿರೋದ್ರಿಂದ 3 ಕಪ್ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಂದು 3 to 4 ವಿಷಲ್ಸ್ ತನಕ ಕುಗ್ಸ್ಕೋಬೇಕಾಗತ್ತೆ. ಇವಾಗ ಅನ್ನ ಸ್ವಲ್ಪ ಜಾಸ್ತಿ ಬೇಯಬೇಕಂದಾಗ 3 to 4 ವಿಷಲ್ಸ್ ಬಿಡ್ತೀವಲ್ಲ, ಅದೇ ಥರ ಇದು ಕೂಡ. ಯಾಕಂದರೆ ಇದು ಸ್ವಲ್ಪ ಹಾರ್ಡ್ ಇರೋದ್ರಿಂದ 3 to 4 ವಿಷಲ್ಸ್ ಬೇಕಾಗತ್ತೆ. ಇವಾಗ ಕುಕ್ಕರ್ ಕೂಲ್ ಆಗೋ ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ. ಪಿಸ್ತಾ ಬೇಕೇ ಬೇಕಂತ ಏನಿಲ್ಲ, ಏನಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಇವಾಗ ನೀವು ಗೋಡಂಬಿ ದ್ರಾಕ್ಷಿ ಇದ್ರೂ ಕೂಡ ಮಾಡ್ಬೋದು, ಆ್ಯಂಡ್ ಬಾದಾಮಿ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಪಿಸ್ತಾ ಮ್ಯಾಂಡೇಟ್ರಿ ಅಂತ ಏನಿಲ್ಲ ಈ ಡಿಶ್ಶಿಗೆ. ಇವಾಗ ಕುಕ್ಕರ್ ಕೂಲ್ ಆಗಿದೆ, ಓಪನ್ ಮಾಡಿ ನೋಡೋಣ. ಇಷ್ಟು ಬೆಂದಿರಬೇಕಾಗತ್ತೆ, ಅಂದರೆ ನಿಮಗೆ ಸ್ಮ್ಯಾಶ್ ಆಗಿರೋಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಕಾದಿರೋಂಥ ಹಾಲನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಜೊತೆ ಕಂಪ್ಲೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಆಮೇಲೆ ಸ್ವಲ್ಪ ಕುದಿಸ್ಕೊಳ್ಳಿ, ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ. ಅದೇ ರೀತಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ತುಪ್ಪ ಹಾಕ್ಕೊಳ್ಳಿ, ಏನು 1/2 ಕಪ್ ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ಫಸ್ಟ್ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಗೋಡಂಬಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕಾಗತ್ತೆ. ಸೊ ಗೋಡಂಬಿ ಫ್ರೈ ಆದ ತಕ್ಷಣ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ಪಿಸ್ತಾ ಹಾಕ್ಕೊಳ್ಳಿ, ಮತ್ತು ಅದೇ ತುಪ್ಪಕ್ಕೆ ಬಾದಾಮಿನ ಆ್ಯಡ್ ಮಾಡ್ಕೊಳ್ಳಿ. ಬಾದಾಮಿ ಕಟ್ ಮಾಡಿದಾಗ ಒಂದು ಸ್ವಲ್ಪ ಪೌಡರ್ ಇರುತ್ತಲ್ವ, ಸೊ ಅದಕ್ಕೆ ಇದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಬೆಟರ್. ಇವಾಗ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳಿ. ದ್ರಾಕ್ಷಿ ಏನಕ್ಕೆ ಕೊನೆಲಿ ಅಂತ ಹೇಳಿದ್ರೆ, ದ್ರಾಕ್ಷಿ ಹಾಕಿದ ತಕ್ಷಣ ತುಪ್ಪನ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿಬಿಡುತ್ತೆ. ಸೊ ನೀವು ಸ್ಟಾರ್ಟಿಂಗೇ ಹಾಕಿದ್ರೆ ತುಪ್ಪನೇ ಇರಲ್ಲ. ಇವಾಗ ಹಾಲು ಮಿಕ್ಸ್ ಮಾಡಿರೋವಂಥದ್ದಕ್ಕೆ ಕಂಡೆನ್ಸ್ ಮಿಲ್ಕ್ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ತೆಳ್ಳಕ್ಕಿದ್ದಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಗಟ್ಟಿ ಅನಿಸಿದ್ರೆ ನಿಮಗೆ ತೀರಾ ರೈಸ್ ಥರ ಅನಿಸ್ಬೋದು. ತೆಳ್ಳಕ್ಕಿದ್ದಷ್ಟು ನಿಮಗೆ ಪಾಯಸ ಫೀಲ್ ಕೊಡುತ್ತೆ. ಇವಾಗ ಕೇಸರಿನ ಆ್ಯಡ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಗಿವ್ ಇಟ್ ಅ ಗುಡ್ ಮಿಕ್ಸ್. ಸೊ ಇಷ್ಟು ಪ್ರೋಸೆಸ್ನ ನೀವು ಸಿಮ್ಮಲ್ಲೇ ಮಾಡಬೇಕಾಗುತ್ತೆ. ಒಂದು ಸರಿ ಉರಿ ಜಾಸ್ತಿ ಆದಷ್ಟು ನಿಮಗೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಲೆಫ್ಟ್ ಓವರ್ ತುಪ್ಪ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಅದರಲ್ಲೇ ಕರೆದಿರ್ತೀವಿ ಅಲ್ವಾ, ಸೊ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ಖೀರಂತೂ ನನ್ನ ಫ್ಯಾಮಿಲಿಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ಫೇವ್ರೆಟ್. ಏಕೆಂದರೆ ಏನೇ ಇವೆಂಟ್ ಇರಲಿ ನಾವು ಇದು ಮ್ಯಾಂಡೇಟ್ರಿ ಡಿಶ್ ಥರ ಮಾಡಿರ್ತೀವಿ. ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ನೀವು ಹಾಗೆ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದು ಖಂಡಿತವಾಗೂ ಇಷ್ಟ ಆಗುತ್ತೆ. ಹಾಗೆ ಒಂದು ಸ್ಮಾಲ್ ಟಿಪ್ ಏನಂತ ಹೇಳಿದ್ರೆ, ಈ ಖೀರಲ್ಲಿ ಕನ್ಸಿಸ್ಟೆನ್ಸಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಯಾಕಂದರೆ ಗಟ್ಟಿ ಮಾಡಿದಷ್ಟು ನಿಮಗೆ ಮತ್ತೆ ಕುದಿಸ್ದಾಗ ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಕೂಲ್ ಆದಮೇಲೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಸೊ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಹೇಳಿ ಹೇಗೆ ಬಂತಂತ. ನನ್ನ ಈ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತಂತ. ಥ್ಯಾಂಕ್ ಯು ಸೋ ಮಚ್.